ಕಳೆದ ಕೆಲ ತಿಂಗಳಿನಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ನಾಯಕರು ಟಾರ್ಗೆಟ್ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಮುಖ್ಯಮಂತ್ರಿಗಳ ಆಪ್ತ ವಲಯವೇ ಟಾರ್ಗೆಟ್ ಆಗ್ತಾ ಇರೋ ಬಗ್ಗೆ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದು, ಈ ಹಿಂದೆ ಸದ್ಗುರು ರಾಹುಲ್ ಗಾಂಧಿಯ ಬಗ್ಗೆ ಮಾತನಾಡಿದ್ರು. ಸದ್ಗುರು ಐ ಡೋಂಟ್ ನೋ ರಾಹುಲ್ ಗಾಂಧಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಅವರ ಜೊತೆಗೆ ಕುಳಿತುಕೊಂಡಾಗ, ರಾಹುಲ್ ಗಾಂಧಿ ಅವರನ್ನ ಹೀಗಳೆದಂತಹ ವ್ಯಕ್ತಿಯ ಜೊತೆ ಕುಳಿತುಕೊಂಡಾಗ ಶಿಸ್ತು ಮೀರೋದಿಲ್ವಾ ಅಂತೇಳಿ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕುಟುಕಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಎಂಬ ಗಾದೆ ಮಾತಿದೆ. ವೇದಗಳು ಸುಳ್ಳಾದು ಗಾದೆ ಸುಳ್ಳಾಗಲ್ಲ ಅಂತೇಳಿ ರಾಜಣ್ಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆನಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ ನಡವಳಿಕೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ನೇರವಾಗಿ ಕುಟುಕಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಮುಖ್ಯಮಂತ್ರಿಗಳ ಪಾಳೆಯದ ಆಪ್ತ ವಲಯ ಏನಿದೆ, ಆಪ್ತ ವಲಯದಲ್ಲಿರುವಂತವರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ಕೆಎನ್ ರಾಜಣ್ಣ ಆಯ್ತು, ನಜೀರ್ ಅಹಮದ್ ಅವರಾಯ್ತು, ಅಬ್ದುಲ್ ಜಬ್ಬಾರ್ ಆಯ್ತು, ಈ ಹಿಂದೆ ಗೋವಿಂದರಾಜ್ ಅವರಾಯ್ತು, ಈ ರೀತಿ ಸಾಲು ಸಾಲಾಗಿ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿರುವ ನಾಯಕರ ಮೇಲೆ ಕ್ರಮ ಆಗ್ತಾ ಇದೆ. ಹೈಕಮಾಂಡ್ ಕೆಂಗಣ್ಣಿಗೆ ಈ ನಾಯಕರು ಗುರಿಯಾಗ್ತಿದ್ದಾರೆ. ಇದೇ ವಿಚಾರವಾಗಿ ಕೆಎನ್ ರಾಜಣ್ಣ ಅವರು ಪ್ರತಿಕ್ರಿಯಿಸಿರುವುದು. ರೂಲ್ಸ್ ನಮಗ್ ಮಾತ್ರ ಅಪ್ಲೈಯಾ ಅನ್ನುವಂಥದ್ದು ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ. ಯಾಕಂದ್ರೆ ಸದ್ಗುರು ಅವರು ಈ ಹಿಂದೆ ಕಾಂಗ್ರೆಸ್ನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರ ಬಗ್ಗೆ ಯಾರು ರಾಹುಲ್ ಗಾಂಧಿ ನನಗೆ ಗೊತ್ತೇ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅವಮಾನವಾಗುವ ರೀತಿ ಮಾತನಾಡಿದ್ರು. ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಅವರ ಜೊತೆಯೇ ವೇದಿಕೆಯನ್ನ ಹಂಚಿಕೊಂಡು ಅವರ ಕಾರ್ಯಕ್ರಮದಲ್ಲಿ, ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹಾಗಾದ್ರೆ ಅದು ಶಿಸ್ತು ಮೀರಿದ ಹಾಗಲ್ವಾ ಅನ್ನೋದು ಕೆಎನ್ ರಾಜಣ್ಣ ಅವರ ಪ್ರಶ್ನೆ. ಅದರ ಜೊತೆಗೆ ಮತ್ತೊಂದು ಗಾದೆ ಮಾತನ್ನ ಅವರು ಸೇರ್ಪಡೆ ಮಾಡ್ತಾರೆ. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅನ್ನುವಂತಹ ಗಾದೆ ಮಾತಿದೆ. ವೇದಗಳು ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ಯಾಕಂದ್ರೆ ಅವರು ದೊರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಅವ್ರು ಮಾಡಿದ ತಪ್ಪಲ್ಲ, ಅವ್ರು ಮಾಡಿದ್ದಕ್ಕೆ ದಂಡ ಇಲ್ಲ. ಆದ್ರೆ ಬೇರೆಯವರು ಅದನ್ನೇ ಮಾಡಿದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಅಂತ ಹೇಳಿ ಕೆಎನ್ ರಾಜಣ್ಣ ಕುಟುಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಡಿಸಿಎಂ ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ. ಆ ಮೂಲಕ ಎರಡು ಬಣಗಳ ನಡುವೆ ಇರುವಂತಹ ಆ ಕಂದಕ ಮತ್ತೊಮ್ಮೆ ಈ ಹೈಕಮಾಂಡ್ನ ಅಸ್ತ್ರದಿಂದಾಗಿ ಗೋಚರ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.